ಇದೇ ಹೈದರಾಲಿ ಡ್ರಾಪ್. ಹೌದು, ಇಲ್ಲಿ 18ನೇ ಶತಮಾನದಲ್ಲಿ ಹೈದರಾಲಿ ಬ್ರಿಟಿಷರು ಯಾರು ಶೋಷಣೆ ಮಾಡ್ತಾ ಇದ್ರು ಜನರಿಗೆ, ಅವ್ರನ್ನ ಇಲ್ಲಿ ಕರ್ಕೊಂಬಂದು ಗೋಣಿ ಚೀಲದಲ್ಲಿ ಹಾಕಿ ಬಿಸಾಕ್ತಾ ಇದ್ರಂತೆ ಇಲ್ಲಿಂದ. ಬೆಳಗ್ಗೆ ಎದ್ದು ನೋಡ್ತಾ ಇದ್ರಿ ವಿಪರೀತ ಮಂಜು. ಗೈಸ್, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡ್ತಾ ಇರ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ತೆ ಚಿಕ್ಕಬಳ್ಳಾಪುರ. ನಾವಿವತ್ತು ಹೋಗ್ತಾ ಇರೋದು ಹೈದರಾಲಿ ಬೆಟ್ಟಕ್ಕೆ. ಸೊ ಇವತ್ತು ಅದ್ರ ಇತಿಹಾಸ ಮತ್ತೆ ಅದ್ರ ಹಿಂದಿನ ಕತೆ ಏನು, ಅಲ್ಲಿ ಯಾವ ತರ ದೃಶ್ಯ ಕಾಣುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಹೋಗೋಣ ಅಲ್ಲಿಗೆ. ಗೈಸ್, ಈ ಬೆಟ್ಟ ಇರೋದು ಅಂದ್ರೆ ಹೈದರಾಲಿ ಬೆಟ್ಟ ಇರೋದು ನಮ್ಮೂರಲ್ಲೇ, ಅಂದ್ರೆ ಸಿಂಗಾಟ ಕದ್ರೇನಹಳ್ಳಿ. ಈ ಹಳ್ಳಿಯಲ್ಲಿ ಯಾವ ತರ ದೃಶ್ಯ ಇದೆ ಅಂತಂದ್ರೆ ನಿಮಗ್ ಊಹೆನೆ ಮಾಡಕ್ ಆಗಲ್ಲ. ಆ ತರ ದೃಶ್ಯ ಕಾಣ್ಬೋದು ನೀವು. ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ಅಲ್ಲಿ ಯಾವ ತರ ಇರುತ್ತ ಅಂತ ನಾನು ಇನ್ನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಕೇಳಿ. ಈ ಬೆಟ್ಟದ ಬಗ್ಗೆ ನಮ್ಮೂರ ಅಂದ್ರೆ ಸಿಂಗಾಟ್ ಕದ್ರೇನಹಳ್ಳಿ ಅವ್ರಿಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಇನ್ಫಾರ್ಮೇಶನ್. ನಾನು ಇವತ್ತು ಅಷ್ಟು ಸ್ಟಡಿ ಮಾಡ್ಕೊಂಡು ಈ ಬೆಟ್ಟದ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ. ಹಂಗೆ ನಮ್ಮೂರ್ ಯಾವ ತರ ಇದೆ ಅಂತಂದ್ರೆ 4 ಕಡೆಯಿಂದನೂ ಬೆಟ್ಟದಿಂದ ಕೂಡಿದೆ. ಈ ಸೈಡ್ ನೋಡೋದಾದ್ರೆ ನಂದಿ ಬೆಟ್ಟ ಕಾಣುತ್ತೆ, ಈ ಸೈಡ್ ನೋಡೋದಾದ್ರೆ ಚನ್ನಗಿರಿ ಬೆಟ್ಟ ಕಾಣುತ್ತೆ, ಈ ಸೈಡ್ ನೋಡೋದಾದ್ರೆ ಕಳವಾರ್ ಬೆಟ್ಟ ಕಾಣುತ್ತೆ, ಇದು ಹೈದರಾಲಿ ಬೆಟ್ಟ. ಸೊ ಈ 4 ಬೆಟ್ಟಗಳಿಂದ ನಮ್ ಸೆಂಟ್ರಲ್ ಇರೋದೇ ನಮ್ಮೂರು ಸಿಂಗಾಟ್ ಕದ್ರೇನಹಳ್ಳಿ. ಗೈಸ್, ಇಲ್ಲಿ ಕಾಣ್ತಾ ಇರೋಂಥದ್ದೇ ಹೈದರಾಲಿ ಬೆಟ್ಟ. ಸೊ ಅಲ್ಲಿ ಮೇಲೆ ಕೋಟೆ ಅಂತ ಕಟ್ಟಿದ್ರು ಹೈದರಾಲಿ ಅವರು. ಅದು ಯಾವ ತರ ಇದೆ ಅಂತ ಇವಾಗ ನೋಡಿಸ್ತೀನಿ ಬನ್ನಿ. ಈ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಸರಿಯಾದಂತ ರೋಡ್ ವ್ಯವಸ್ಥೆ ಮತ್ತೆ ಮೆಟ್ಲು ಅನ್ನೋಂಥದ್ದು ಯಾವ್ದು ಇರಲ್ಲ. ಅಷ್ಟೋ ಕಾಲ್ದಾರಿ ಇರುತ್ತೆ, ಆ ಚಿಕ್ಕ ಪುಟ್ಟ ಕಲ್ಲು ಬಂಡೆಗಳಿರುತ್ತೆ, ಅದನ್ನ ಏರ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲಿಗೆ ಯಾರು ಬರ್ತಿರೋ ಅವರು ಸ್ವಲ್ಪ ಫಿಟ್ ಆಗಿರೋರು ಬರ್ರಿ. ಅಂತಿಂತವ್ರು ಅಂದ್ರೆ ಇಲ್ಲಿ ಹತ್ತಕ್ಕಾಗಲ್ಲ, ಕಷ್ಟ ಆಗುತ್ತೆ. ನೋಡಿ, ಇದೆ ಅದು ಹೈದರಾಲಿ ಕೋಟೆ. ನೋಡಿ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದೆ ಹೈದರಾಲಿ ಕೋಟೆ. ಅಂದ್ರೆ ಹೈದರಾಲಿ ಡ್ರಾಪ್ ಅಂತಾರೆ ಇದನ್ನ. ಈ ಕೋಟೆ ಯಾವ ತರ ಇದೆ ಅಂತಂದ್ರೆ ಸುತ್ತ 3 ಕಡೆನೂ ಬೆಟ್ಟಗಳಿದಾವೆ. ಆ ಬೆಟ್ಟಗಳು ಯಾವ್ಯಾವ ಅಂತ ನೋಡೋದಾದ್ರೆ ನಂದಿ ಬೆಟ್ಟ, ಚನ್ನಗಿರಿ ಬೆಟ್ಟ, ಹತ್ ಕಡೆ ಸ್ಕಂದಗಿರಿ ಬೆಟ್ಟ. ನೋಡಿ ಅದು ಫುಲ್ ಫಾಗ್ ತುಂಬಿಕೊಂಡಿದೆ. ಇವಾಗ ಏನು ಕಾಣಿಸ್ತಾ ಇಲ್ಲ. ದೃಶ್ಯ ಅಂತೂ ಸೂಪರ್ ಆಗಿದೆ. ಸೊ ಈ ನಂದಿ ಮಂಟಪ ಏನ್ ಕಾಣಿಸ್ತಾ ಐತೆ, ಇದು ಆ ಕಾಲದಲ್ಲಿ ನಂದಿ ಮಂಟಪ ಇತ್ತಂತೆ ಇಲ್ಲಿ. ಆದ್ರೆ ಇಲ್ಲಿ ನಿಧಿ ಸಿಗುತ್ತೆ ಅಂತ ಎಲ್ಲರೂ ಜನರು ಬಂದು ಇದನ್ನ ಎಲ್ಲ ಕಿತ್ತಾಕಿ ಮತ್ತೆ ಇಲ್ಲಿ ನಿಧಿ ಹುಡ್ಕೋಣ ಅಂತ ಬಂದು ಅವರು ಹೊಡೆದಾಕ್ಬಿಟ್ಟವ್ರೆ, ಇಲ್ಲಿ ನಿಧಿ ಸಿಗ್ದಿರಾ. ಸೊ ಇದನ್ನ ಸರಿ ಮಾಡ್ಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊತೀನಿ. ಇದೇ ಹೈದರಾಲಿ ಡ್ರಾಪ್. ಅಂದ್ರೆ ಇಲ್ಲಿ ಬ್ರಿಟಿಷರ್ನ ಕರ್ಕೊಂಡ್ಬಂದು ಬಿಸಾಕ್ತಾ ಇದ್ರಂತೆ. ಸೊ ಬನ್ನಿ ಇಲ್ಲಿಗೆ. ಹೌದು, ಇಲ್ಲಿ 18ನೇ ಶತಮಾನದಲ್ಲಿ ಹೈದರಾಲಿ ಬ್ರಿಟಿಷರು ಯಾರು ಶೋಷಣೆ ಮಾಡ್ತಾ ಇದ್ರು ಜನರಿಗೆ, ಅವ್ರನ್ನ ಇಲ್ಲಿ ಕರ್ಕೊಂಬಂದು ಗೋಣಿ ಚೀಲದಲ್ಲಿ ಹಾಕಿ ಬಿಸಾಕ್ತಾ ಇದ್ರಂತೆ ಇಲ್ಲಿಂದ. ಸೊ ಬಿಸಾಕ್ದಂತವ್ರು ಕೈಕಾಲ್ ಮುರಿದೋಗೋದು, ಕೆಲವ್ರು ಸತ್ತೋಗಿರೋರು. ಅಂತ ಕೈಕಾಲ್ ಮುರಿದೋಗಿರೋರು ಯಾರು ಇರ್ತಾರೋ ಅವ್ರನ್ನ ನಾಯಿ, ಹುಲಿ, ಚಿರತೆ, ಸಿಂಹ ಈ ತರ ಇಲ್ಲಿ ಜಾಸ್ತಿ ಕಾಡು ಪ್ರಾಣಿಗಳಿದ್ವಂತೆ. ನೋಡಿ ತೋರಿಸಿ ಅಲ್ಲಿ ವಿಸಿಟ್ ಸ್ವಲ್ಪ. ಸೊ ಈ ಹುಲಿ ಚಿರತೆಗಳಿಗೆ ಆಹಾರ ಆಗ್ತಾ ಇದ್ರಂತೆ ಅವರು. ಎಂತ ಅದ್ಭುತ ಅಲ್ವಾ ಹೈದರಾಲಿ ಮಾಡಿದ್ದು. ಬ್ರಿಟಿಷರಿಗೆ ಯಾವ ತರ ಶೋಷಣೆ ಮಾಡ್ತಾ ಇದ್ರು ಅಂದ್ರೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಸೊ ಅದೇ ತರ ಇದು ಹೈದರ್ ಡ್ರಾಪ್ ಯಾವ ತರ ಇದೆಯೋ ಅಲ್ಲಿ ನಂದಿ ಬೆಟ್ಟದಲ್ಲಿ ಟಿಪ್ಪು ಡ್ರಾಪ್ ಇದೆ. ಚೆನ್ನಾಗಿದೆ ಅಲ್ವಾ ಇನ್ಫಾರ್ಮೇಶನ್. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಂಬಿಡಿ. ಅದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ. ಹೆಂಗಿದೆ ಪ್ಲೇಸ್? ಸಖತ್ತಾಗಿದೆಯಾ ಅಲ್ವಾ? ನೀವು ಟೂರಿಸ್ಟ್ಗಳಾಗಿದ್ರೆ ಇಂತಿಂತ ಪ್ಲೇಸ್ಗಳನ್ನ ವಿಸಿಟ್ ಮಾಡಿ, ಒಂದ್ಸರಿ ನೋಡಿ, ಕಣ್ ತುಂಬಿಸ್ಕೊಳ್ಳಿ. ಮನೇಲೆ ಇದ್ದು ಏನ್ ಮಾಡ್ತೀರಾ, ಬನ್ನಿ ಒಂದ್ಸರಿ ವಿಸಿಟ್ ಮಾಡೋಣ, ನೀವು ನಾವು ಎಲ್ಲ ಸೇರ್ಕೊಂಡು. ಈ ಕೋಟೆ ಮೇಲಿಂದ ಯಾವ ತರ ವ್ಯೂ ಕಾಣುತ್ತೆ ನೋಡಿ. ಈ ತರ ಒಳ್ಳೆ ವ್ಯೂ ಕಾಣ್ಬೋದು ಗೈಸ್ ನೀವು. ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.